ಹಲೋ ಗೆಳೆಯರೇ, ವೆಲ್ಕಮ್ ಟು ಅವರ್ ಚಾನಲ್. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಹೆಸರು ಆದ್ಯ ಕೆ ಅಂತ. ವಯಸ್ಸು 24 ವಯಸ್ಸು. ಕುಂತಂಹಳ್ಳಿ ಅಂತ ಎಲ್ಲಿ ಬರುತ್ತೆ ಅಂದರೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಮಹಿಳೆ. ಸೊ ಅಪ್ಪಟ ದೇವರ ಭಕ್ತೆ ಮತ್ತು ನೋಡೋದಕ್ಕೆ ಮುದ್ದಾಗಿರ್ತಕ್ಕಂಥ ಈ ಒಂದು ಹುಡುಗಿಗೆ ಪ್ರಸ್ತುತ ಒಬ್ಬ ಒಳ್ಳೆಯ ಸಂಸ್ಕಾರ ಮತ್ತು ಜವಾಬ್ದಾರಿ ಇರ್ತಕ್ಕಂತಹ ಹುಡುಗ ಬೇಕಾಗಿದ್ದಾರೆ. ಜಾಬಲ್ಲಿ ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಇನ್ನಿತರ ಹಲವಾರು ಜಾಬ್ಗಳಿರ್ಬೋದು. ಒಟ್ಟಿನಲ್ಲಿ ಅವನಿಂದ ಏನೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ಅವನು ಇರ್ತಕ್ಕಂಥ ಫ್ಯಾಮ್ಲಿಯ ಕಂಡೀಷನ್ ಮತ್ತು ಅವನು ಇರ್ತಕ್ಕಂತಹ ಸೊಸೈಟಿ ಎಲ್ಲರಲ್ಲೂ ಕೂಡ ಒಳ್ಳೆಯ ಹೆಸರನ್ನು ಸಂಪಾದಿಸುವಂತಹ ಹುಡುಗ ಆಗಿರಬೇಕು. ನೋಡೋಕ್ಕೆ ಹೈಟು 5.3 ಅಡಿ, ಬಣ್ಣ ಬಿಳಿಯ ಮೈಕಟ್ಟಿನ ಬಣ್ಣ, ರಾಶಿ ಮೇಷರಾಶಿ, ನಕ್ಷತ್ರ ಅಶ್ವಿನಿ ನಕ್ಷತ್ರ. ಸೊ ಸಾರಿನಲ್ಲಿ ಈ ರೀತಿ ಕಾಣಿಸ್ತಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ವೈಟ್ ಆಗಿದ್ದಾರೆ. ಲಕ್ಷಣವಾಗಿರ್ತಕ್ಕಂತಹ ಶರೀರ ಹೊಂದಿರತಕ್ಕಂಥ ಹುಡುಗಿ. ಉದ್ಯೋಗ ಏನೂ ಕೂಡ ಇಲ್ಲ, ಕೋಳಿಯ ಫಾರ್ಮ್ ಸಾಗಾಣಿಕೆಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಹುಡುಗಿಯ ಸ್ವಭಾವ ಮತ್ತು ಜೀವನ ಶೈಲಿ ಕೂಡ ಅಷ್ಟೇ ಸಖತ್ತಾಗಿದೆ ಮತ್ತು ನೋಡೋದು ಕೂಡ ಚಂದವಾಗಿರ್ತಕ್ಕಂಥ ಹುಡುಗಿ. ಚುರುಕು, ಹಳ್ಳಿಗಳಲ್ಲಿ ಕೆಲಸ ಮಾಡುವಂಥ ಆಸಕ್ತಿ ಆ್ಯಂಡ್ ಬೇಗ ಯಾವುದಾದ್ರೂ ಕೆಲಸ ಹೇಳಿದ್ರೆ ಕೆಲಸಗಳನ್ನು ಕಲಿಯುವಂತಹ ಗುಣ ಹೊಂದಿರತಕ್ಕಂತಹ ಹುಡುಗಿ ಆಗಿರೋದು ಆದ್ಯ ಕೆ ಅಂತ. ಹೆಸರಿಗೆ ತಕ್ಕಾಗಿರ್ತಕ್ಕಂತಹ ಆದ್ಯತೆ ಕೊಡ್ತಾರೆ. ಬಂದಿರತಕ್ಕಂತಹ ಜನಗಳ ಜೊತೆ ಯಾವ ರೀತಿಯಲ್ಲಿ ಹೊಂದಾಣಿಕೆ ಆಗಬೇಕು, ಅವ್ರ ಜೊತೆಗೆ ಯಾವ ರೀತಿ ಮಾಲ್ಪಾನ್ ಮಾಡಬೇಕು ಅನ್ನೋದನ್ನು, ಅತಿಥಿ ಉಪಚಾರ ಅನ್ನೋದನ್ನು ಪ್ರಸ್ತುತ ಕಲಿತಿರ್ತಕ್ಕಂಥದ್ದು ಆದ್ಯ ಕೆ. ತಂದೆಯವರು ಇಲ್ಲ, ಪ್ರಸ್ತುತ ತಾಯಿಯವರು ಕೋಳಿ ಫಾರ್ಮ್ ನೋಡಿಕೊಳ್ತಾರೆ. ಒಬ್ಬ ತಮ್ಮ ಶಾಲೆಗೆ ಹೋಗ್ತಾ ಇದ್ದಾನೆ. ಸೊ ಈ ಒಂದು ವಧುಮಗಳ ಹುಡುಕಾಟದಲ್ಲಿ ನೀವೇನಾದರೂ ಇದ್ದರೆ ಪ್ರಸ್ತುತ ಈಕೆನ ಮದುವೆ ಆಗ್ಬೋದು. ಬಟ್ ಕಂಡೀಷನ್ಸ್ಗಳಿವೆ. ಕಂಡೀಷನ್ ನಂಬರ್ 1, ಸ್ಕಿಲ್ಸ್ ಬೇಸ್ಡ್ ಹುಡುಗ ಆಗಿರಬೇಕು. ಸೊ ಅವರು ಏನು ಹೇಳಿದ್ರು, ಒಂದು ಪ್ರೈವೇಟ್ ಆರ್ ಗೌರ್ಮೆಂಟ್ ಜಾಬಲ್ಲಿ ಕೆಲಸ ಮಾಡುವಂಥ ಹುಡುಗ ಆಗಿದ್ದು, ಪ್ರಸ್ತುತ ಸ್ಕಿಲ್ ಬೇಸ್ ಅಂತಂದರೆ ಒಂದು ಸ್ಕಿಲ್ಗಳನ್ನು ಫಾಲೋಅಪ್ ಮಾಡ್ಕೊಂಡು ಹೋಗಬೇಕು. ಸ್ಕಿಲ್ ಅಂತಂದರೆ ಯಾವ ರೀತಿ, ಇವಾಗ ಸದ್ಯಕ್ಕೆ ಒಂದು ಪ್ರೈವೇಟ್ನಲ್ಲಿ ಹೋಗ್ತೀರಾ ಜಾಬ್ಗೆ, ಸಡನ್ನಾಗಿ ಒಂದು ಸ್ವಲ್ಪ ಇವಾಗ ಕೊರೋನಾ ಟೈಮ್ನಲ್ಲಿ ಯಾವ ರೀತಿಯಲ್ಲಿ ಕೆಲಸಗಳಿಂದ ಎಕ್ಸಿಟ್ ಮಾಡಿದ್ರೋ ಆ ಎಕ್ಸಿಟ್ ಆಗಿರ್ತಕ್ಕಂಥ ಕೆಲಸಗಳಿಂದ ನಂತರ ಕಮ್ ಬ್ಯಾಕ್ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಮೈಂಡ್ಸೆಟ್, ಸ್ಕಿಲ್ಸ್ ನಿಮ್ಮ ಹತ್ರ ಪ್ರಿವ್ಯೂ ಆಗಿ ಎಕ್ಸಾಮಿನೇಷನಲ್ಲಿ ಏನಾದರೂ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡಿದರೆ ಮುಂದೊಂದು ದಿನ ಅದರಿಂದ ಹೆಚ್ಚಿನ ಹೆವಿ ಆಗಿರ್ತಕ್ಕಂಥ ಇನ್ಕಮ್ ಬರ್ಬೋದು. ಹಾಗಾಗಿ ಒಳ್ಳೆಯ ಸ್ಕಿಲ್ಸ್ ಬೇಸ್ ಮಾಡುವಂಥ ಹುಡುಗ ಆಗಿರಬೇಕು. ನಿಮ್ಮ ವಯಸ್ಸು 35 ಆಫ್ಟರ್ ಕೆಳಗಡೆಯವನಾಗಿದ್ದರೂ ಕೂಡ ಒಪ್ಪಿಗೆ ಇದೆ. ಬಟ್ ಇದು ಕಂಪಲ್ಸರಿ ನಿಮ್ಮ ಹತ್ರ ಆ್ಯಡ್ ಆಗಿರಬೇಕು ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಜಾಬ್ ಇರ್ತಕ್ಕಂತಹ ರೆಗ್ಯುಲರ್ ಮಂತ್ಲಿ ಇನ್ಕಮ್ ಇರ್ತಕ್ಕಂಥ ಒಂದು ಜಾಬು, ಕುಟುಂಬದ ಜವಾಬ್ದಾರಿ ಹೊತ್ತುಕೊಂಡು ಹೋಗುವಂತಹ ಒಂದು ಮನಸ್ಸು ಇರ್ತಕ್ಕಂತಹ ಕುಟುಂಬ, ಆ್ಯಂಡ್ ಆರೋಗ್ಯ ಮೇಂಟೈನ್ ಮಾಡುವಂಥ ಕ್ಲಿಯರ್ ಮೈಂಡೆಡ್ ಇರ್ತಕ್ಕಂಥ ಸ್ಟೈಲಿಶ್ ಆಗಿರ್ತಕ್ಕಂಥ ಹುಡುಗ ಮತ್ತು ಹೈಜೆನಿಕ್ ಆಗಿರ್ತಕ್ಕಂಥ ಕ್ವಾಲಿಟಿ. ಹೈಟು ಬಂದು 5.6 ಅಡಿ ಹೈಟಲ್ಲಿರಬೇಕು ಮತ್ತು ನೋಡೋದಕ್ಕೆ ಹೆಂಗಿದ್ರೂ ಪರವಾಗಿಲ್ಲ, ಬಟ್ ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿ ಹಾಕ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಮನೆ ಇರಬೇಕು ಮತ್ತು ಮನೆಯವರು ಚೆನ್ನಾಗಿರಬೇಕು. ನಿಮ್ಮ ಅತ್ತೆ ಮಾವ ಇಬ್ಬರು ಕೂಡ ಗಟ್ಟಿಮುಟ್ಟಾಗಿರಬೇಕು. ಯಾರಿಗೂ ಕೂಡ ಒಂದು ಹಾಸಿಗೆ ಅಂತ ಹಿಡಿದಿರಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಈಕೆ ಹೇಳಿರ್ತಕ್ಕಂತಹ ಮಾಹಿತಿ ಸ್ನೇಹಿತರೆ. ಈ ಒಂದು ಮಾಹಿತಿಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಅಂತಹ ಹುಡುಗ ಆಗಿದ್ದರೆ ವಿಡಿಯೋದ ಕೆಳಗಡೆ ಕೊಟ್ಟಿರ್ತಕ್ಕಂಥ ಜಿಮೇಲ್ ಐಡಿಗೆ ಒಂದು ಡೀಟೇಲಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಕಳಿಸಿಕೊಡಿ. ಅವರೇ ಖುದ್ದಾಗಿ ನಿಮಗೆ ಮೇಲ್ ಮಾಡ್ತಾರೆ. ಆ್ಯಂಡ್ ಈಕೆನ ಮದುವೆ ಆಗುವಂಥ ಹುಡುಗನಿಗೆ ಆಫರ್ಸ್ಗಳ ಸುರಿಮಳೆ ಇದೆ. ಆಫರ್ಸ್ ಅಂತಂದರೆ ಏನು ಅಂದರೆ, ವಧು ಹುಡುಗನಿಗೆ ಕೆಲವೊಂದು ಆಫರ್. ಒಂದನೇದಾಗಿ ಪ್ರಸ್ತುತ ಈಕೆ ಹೇಳಿರ್ತಕ್ಕಂಥದ್ದು ಏನಂದರೆ, ಸ್ಕಿಲ್ಸ್ ಇದೆ ನನ್ನ ಹತ್ರ, ಬಟ್ ನಾನು ಬಡವನಿದ್ದೇನೆ, ಏನು ಮಾಡೋದು ಅಂತ ಯಾರಾದರೂ ಇದ್ದರೆ ನನಗೆ ನೀವು ಇಷ್ಟ ಆಗಿದ್ದರೆ ಅವನಿಗೆ ಇದೊಂದು ಗಾಡಿ ಕೊಡ್ತಾರೆ ಸುತ್ತಾಡೋಕ್ಕೆ ಅಂತಂದರೆ ಮದುವೆ ಆಗುವಂಥ ಹುಡುಗನಿಗೆ ಒಂದು ವರದಕ್ಷಿಣೆ ಅಂತಲೇ ಅಂದ್ಕೊಳ್ಳಿ, ಆಯಿತಾ. ಇನ್ನು ಎರಡನೇ ಪಾಯಿಂಟಲ್ಲಿ ಪ್ರಸ್ತುತ ಲಾಂಗ್ ಲಾಸ್ಟಿಂಗ್, ವೆರಿ ಸ್ಟ್ರಾಂಗ್ ಮತ್ತು ಸ್ಟೈಲಿಶ್ ಆಗಿರ್ತಕ್ಕಂಥ ಹುಡುಗ ಇದ್ದರೆ ಅವನನ್ನು ಮದುವೆ ಆಗೋದಕ್ಕೆ ಅಥವಾ ಅವನನ್ನು ನೋಡೋದಕ್ಕೆ ನಾನು ಡನ್ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದರ ಇಂಜಿನ್ ಬಂದು 1462 CCಯ ಪೆಟ್ರೋಲ್ ಇಂಜಿನ್. ಟಾಪ್ ಸ್ಪೀಡ್ ಬಂದರೆ 160ರಿಂದ 170 ಒಂದು ಕಿಲೋಮೀಟರ್ವರೆಗೆ ಟಾಪ್ ಸ್ಪೀಡ್ ಇದೆ. ಮೈಲೇಜಿಗೆ ಬಂದರೆ 20ರಿಂದ 21 ಮೈಲೇಜಿಂಗ್ ಕೊಡುತ್ತೆ 1 ಲೀಟ್ರ್ ಹಾಕಿದ್ರೆ. ಟ್ರಾನ್ಸ್ಫಾರ್ಮೇಷನ್ ಮ್ಯಾನ್ಯುವಲಿ ಆಟೋಮೆಟಿಕ್ ಕಾರ್. ಸೀಟು 7 ಸೀಟಿನ ಒಂದು MPV ಗಾಡಿ ಆಗಿರೋದು. ರಿವ್ಯೂ ಬಂದು
ರೀಸನಬಿಲಿಟಿ ಆ್ಯಂಡ್ ಫ್ಯಾಮಿಲಿ ಕಾರ್, ಗುಡ್ ಮೈಲೇಜಿಂಗ್, ಕಂಫರ್ಟಬಲ್ ಆ್ಯಂಡ್ ಲಾಂಗ್ ಟ್ರಿಪ್ಗಳನ್ನು ಅಲೋ ಮಾಡುವಂಥ ಗಾಡಿ. ಆ್ಯಂಡ್ ಇದೊಂದು ಹ್ಯಾರಿಸ್ ಕಂಪನಿಯ ಕಾರು, ಟಾಪ್ ಮಾಡೆಲ್ ವಿತ್ ಗ್ಲಾಸಸ್ನ ಡಿಸೈನ್ ಕೂಡ ಕಂಪ್ಯಾಕ್ಟಲ್ಲಿ ಬ್ಯಾಕ್ ಮಾಡಿದ್ದಾರೆ ಸ್ನೇಹಿತರೆ, ನೋಡ್ತಾ ಇದ್ದೀರಾ. ಸೊ ಆಕೆ ಹೇಳಿರ್ತಕ್ಕಂಥ ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ನೀವು 100%ಅಲ್ಲಿ 80% ಓಕೆ ಅಂತ ಸಿಗ್ತೀರಾ ಆಕೆನ. ಆಗಲ್ಲ ಅಂತಂದರೆ 50% ಓಕೆ ಆಗ್ತಾರೆ. ಇನ್ನೂ 50% ಓಕೆ ಆಗಬೇಕು ಅಂದರೆ ಇನ್ನೂ 2 ಪಾಯಿಂಟ್ಗಳನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಬೇಕು. ಏನಂದರೆ ನಿಮ್ಮ ಮಾಮ್ ಡ್ಯಾಡ್ ಏನಿರ್ತಾರೆ ಅವರು ಸ್ಟ್ರಾಂಗ್ ಆಗಿರಬೇಕು. ಸೊ ಅವರ ಆರೋಗ್ಯದಲ್ಲಿ ಏನೂ ಕೂಡ ಏರುಪೇರು ಆಗಿರಬಾರ್ದು, ಅವರು ಹಾಸಿಗೆ ಅಂತ ಹಿಡಿದಿರಬಾರ್ದು, ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿರೋದು. ನೀವು ಇರ್ತಕ್ಕಂಥ ಬೇಸಿಕ್ ಫ್ಯಾಮಿಲಿ ಮೆಂಬರ್ಸಲ್ಲಿ ನಿಮ್ಮೊಂದಿಗೆ ಯಾರು ಕೂಡ ಜಗಳ, ಕೋಪ ಮತ್ತು ಆ ಥರ ಈ ಥರ ಆಸ್ತಿ ವಿಚಾರ ಅಂತ ಏನೂ ಕೂಡ ಆಗಿರಬಾರ್ದು. ಯಾಕಂದರೆ ನಾನು ಒಂದು ಒಳ್ಳೆಯ ಫ್ಯಾಮಿಲಿಯಿಂದ ಬಂದವಳು. ನನಗೆ ಜಗಳ ಅಂತ ಎಲ್ಲಾದರೂ ನಡೆದಿದ್ದೆ ಅಂತಂದರೆ ನಾನು ಕೂತ್ಕೊಂಡು ಹತ್ಬಿಡ್ತೀನಿ. ನನಗೆ ಏನು ಮಾಡಬಾರ್ದು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳಿದ್ದಾರೆ ಈಕೆ ಸ್ನೇಹಿತರೆ. ಆ್ಯಂಡ್ ಇವರ ತಂದೆಯವರು ಮನೆಗೆ ಬಂದಾಗ ಅವರಿಗೆ ಗೌರವದಿಂದ ಮತ್ತು ಒಳ್ಳೆಯ ಪ್ರೀತಿಯಿಂದ ನೋಡಿಕೊಂಡು ಹೋಗುವಂಥ ಹುಡುಗ ನೀವಾಗಿರಬೇಕು. ಈ ಒಂದು ಟಾಪ್ ಮಾಡೆಲ್ ಗಾಡಿ ಮತ್ತು ಇದರ ಸ್ಟೇರಿಂಗ್ ಸಿಸ್ಟಮ್ ಕೂಡ ಅಷ್ಟೇ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ ಗಾಡಿಗೆ ಸಂಬಂಧಿಸಿದಂತೆ. ಸೊ ಗ್ಲಾಸ್ ಕಲರು ಒಂದು ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದಾರೆ. ಸೊ ಬ್ರೌನ್ ಕಲರ್ ಒಂದು ಕಾರನ್ನು ನೋಡ್ತಾ ಇದ್ದೀರಾ. ಕಂಫರ್ಟಬಲ್ ಆಗಿರ್ತಕ್ಕಂತಹ ಟೈರ್ ಕಂಡೀಷನ್ ವಿತ್ ಡೋರ್ ಸಿಸ್ಟಮ್ ಮತ್ತು ಟಾಪ್ ಮಾಡೆಲ್ ಬೆಂಡಿಂಗ್ ಕ್ವಾಲಿಟಿ ಚೆನ್ನಾಗಿದೆ. ಸೀಟು ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. ಕಂಡೀಷನ್ ಗಾಡಿದು ಸಖತ್ತಾಗಿದೆ ಸ್ನೇಹಿತರೆ. ಸೊ ನೋಡಿ, ಯಾರಿಗೆಲ್ಲ ಲಾಭ ಸಿಗುತ್ತೋ ಅಥವಾ ಯಾರಿಗೆಲ್ಲ ಶುಭ ಸಿಗುತ್ತೋ ನಿಮ್ಮ ಮೇಲೆ ವಿಚಾರದಲ್ಲಿ ಬಿಟ್ಟಿರೋದು. ಅಂದರೆ ನೀವು ಮಾತಾಡುವಂಥ ಶೈಲಿ, ನೀವು ಇರ್ತಕ್ಕಂಥ ರೀತಿ, ನೀವು ಅವರಿಗೆ ತೋರಿಸ್ತಕ್ಕಂಥ ಪ್ರೀತಿಯ ಮೇಲೆ ಆಕೆ ನಿಮ್ಮನ್ನು ಇಷ್ಟಪಡ್ತಾಳೆ ಹೊರತು ಅದು ಬಿಟ್ಟು ಮತ್ತೆ ಏನಿಲ್ಲ. ಒಳ್ಳೆಯದಾಗಿರಲಿ, ಪ್ರಯತ್ನ ಪಡೋದನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಫಲ ವಿಫಲ ದೇವರ ಮೇಲೆ ಬಿಟ್ಟಿದ್ದು, ಪ್ರಯತ್ನ ಮಾತ್ರ ನಮ್ಮ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಸೊ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.